ಈ ಅಳೋ ಕ್ಯಾರೆಕ್ಟರು ನಗ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಹಾಗೆ ಭಾವುಕರನ್ನಾಗಿ ಮಾಡೋದು ಕೂಡ ಬಹಳಷ್ಟು ಚಾಲೆಂಜಿಂಗ್. ಸೊ ಯಾವ ರೀತಿ ಇರುತ್ತೆ ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರಿಪರೇಷನ್ ಫಾರ್ ದ ರೋಲ್? ಒಂದು ಸೀನ್ ಇದೆ ಸಿನಿಮಾದಲ್ಲಿ, ಅವತ್ತಿಗೆ ನಂದು ಒಂದೇ ಸೀನ್, ಅವತ್ತು ಶೂಟ್ ಮಾಡಿದ ದಿನಕ್ಕೆ ನಂದು ಒಂದೇ ಸೀನ್ ಇತ್ತು. ದ್ಯಾಟ್ ವಾಸ್ ದ ಲಾಸ್ಟ್ ಸೀನ್. ಅದಕ್ಕೆ ಮುಂಚೆ ಪೃಥ್ವಿ ಸರ್ದವ್ರದ್ದೆಲ್ಲ ಆಗ್ತಾಯಿತ್ತು. ನನಗೆ ಡೈರೆಕ್ಟರ್ ಸರ್ ಸ್ಕ್ರಿಪ್ಟ್ ಕೊಟ್ಟು ಇದು ಒಂದೇ ಸೀನ್ ಇರೋದು, ಪ್ರಿಪೇರ್ ಆಗಬೇಕು, ಹಿಂಗೆ ಬೇಕು, ಹಿಂಗೆ ಬೇಕು ಅಂತ ಹೇಳಿದರು. ಒಂದೇ ಟೇಕಲ್ಲಿ ಮಾಡಬೇಕು, ಹಿಂಗೆ ಬೇಕು ಅಂತ. ಸೊ ಅದು ಹೆಂಗೆ ಅಂದರೆ ಇನಿಷಿಯಲಲ್ಲಿ ಎಮೋಷ್ನಲ್ ಇರಲ್ಲ, ಅವಳ ಕಷ್ಟನ ಹೇಳ್ಕೋತಾ ಬಾವುಕಳಾಗುವಂಥ ಒಂದು ಸೀನ್ ಅದು. ಸೊ ಆ ಸೀನಿಗೆ ಎಲ್ಲರೂ ನನಗೆ ಕ್ಲಾಪ್ಸ್, ಇಡೀ ಸೆಟ್ಟಲ್ಲಿ ಎಲ್ಲರೂ ನನ್ನ ಕ್ಲಾಪ್ಸ್ ಮಾಡಿದರು. ಓಕೆ. ಸೊ ಯಾ, ಅದು ಅಳೋದು ಸೀನಲ್ಲಿ ಹಿಂಗೆ ಅಂದರೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಐ ವಾಸ್ ಇನ್ ಟು ದ ಕ್ಯಾರೆಕ್ಟರ್. ನಾನೇ ಆ ಕ್ಯಾರೆಕ್ಟರ್ನ ಜೀವಿಸ್ತಾ ಇದ್ದೀನಿ ಅನ್ನೋ ಥರ. ಐ ವಿಲ್ ಬಿ ಮೆಂಟಲಿ ಪ್ರಿಪೇರ್ಡ್ ಆ ಥರ. ಮೆಂಟಲಿ ಪ್ರಿಪೇರ್ ಆಗ್ತೀರಾ. ಸೊ ಈ ಪುಷ್ಪಾ ಮೇಡಮ್ ಏನಿದ್ದಾರೆ, ಸೊ ಅವರು ನಿಮ್ಮ ಆ್ಯಕ್ಟಿಂಗ್ ನೋಡಿ ನಿಮ್ಗೇನಾದರೂ ಅಪ್ರಿಷಿಯೇಟ್ ಮಾಡಿರೋದು ಆ ಥರದ್ದು ಏನಾದರೂ ಆಗಿದೆ? ನಾನು ಅವ್ರನ್ನ ಒಂದೇ ಸಲ ಮೀಟ್ ಮಾಡಿದ್ದು. ಬಟ್ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು, ತುಂಬ ಇಷ್ಟಪಟ್ಟರು ಮೇಡಮ್ಮು ಆ ಸೀನ್ ನೋಡಿ ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ನಾನು ಅವ್ರನ್ನ ಮೀಟ್ ಮಾಡಿದಾಗಲೂ ಶಿ ಈಸ್ ಲೈಕ್, ನಾನು ಹೇಳಿದ್ದೆ, ನಮ್ಮ ಟೀಮ್ ಅವ್ರಿಗೆ ಹೇಳಿದ್ದೆ, ಯಾವುದೇ ರೀತಿ ತೊಂದರೆ ಆಗಬಾರ್ದು, ಎಸ್ಪೆಷಲಿ ಆರ್ಟಿಸ್ಟಿಗೆ. ನಿನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ವಾ ಅಂತ ಕೇಳಿದ್ರು. ಯಾವುದೇ ರೀತಿ ತೊಂದರೆ ಅನ್ನೋದಕ್ಕಿಂತ ನಾನು ಫ್ರೆಶರ್, ಅಂದರೆ ಸೀರಿಯಲ್ ಮಾಡಿದ್ದೀನಿ, ಬಟ್ ಸಿನಿಮಾಗೆ ಅಂತ ಬಂದಾಗ ನಾನು ಫ್ರೆಶರ್. ಅಲ್ಲಿದ್ದ ಯಾವುದೇ ಆರ್ಟಿಸ್ಟ್ಗಳಿಗೂ ಅಷ್ಟು ಜನದ ಮಧ್ಯೆ ನನಗೂ ಯಾವುದೇ ರೀತಿ ಕಡಿಮೆ ಆಗದೆ ಇರೋ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿತ್ತು, ಅಂದರೆ ದ ಎಂಟೈರ್ ಪ್ರೊಡಕ್ಷನ್ ಹೌಸ್. ಸೊ ಅದವ್ರ ದೊಡ್ಡತನ ಅಂತ ಹೇಳ್ಬೋದು. ಸೊ ಚಿತ್ರನ ಬಿಗ್ ಸ್ಕ್ರೀನಲ್ಲಿ ಯಾವಾಗ ಕಾಣಬಹುದು ನಿಮ್ಮ ಫ್ಯಾನ್ಸ್? ಆದಷ್ಟು ಬೇಗ. ಆ್ಯಕ್ಚುಲಿ ನಮ್ಮದು ಟೀಸರ್ ಲಾಂಚ್ ಆಗಬೇಕಾಗಿತ್ತು. ಇಂಡಿಯಾ ಪಾಕಿಸ್ತಾನ್ ವಾರಿಂದ ನಾವು ಸೆಲೆಬ್ರೇಷನಲ್ಲಿ ಇರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದಷ್ಟು ಬೇಗ ಟೀಸರ್ ಲಾಂಚ್ ಆಗುತ್ತೆ ಆ್ಯಂಡ್ ಸಿನಿಮಾನು ಬೇಗ ಬರುತ್ತೆ ಅಂತ. ಸೊ ಒಂದು ಸಿನಿಮಾ ಮಾಡಿದ ತಕ್ಷಣ ಬಹಳಷ್ಟು ಆಫರ್ಗಳು ಬರ್ತಾ ಇರುತ್ತೆ. ಸೊ ಆ ಥರದ್ದು ಏನಾದರೂ ಆಗಿದೆಯಾ? ನೆಕ್ಸ್ಟ್ ಯಾವ ಕಡೆ ತಮ್ಮ ಪಯಣ? ಸದ್ಯಕ್ಕೆ ಯಾವುದೂ ಇಲ್ಲ. ಇದಾದ್ಮೇಲೆ ನೋಡೋಣ. ಸೊ ಹಾಗಾದರೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಇನ್ಮೇಲೆ ಬರೀ ಬಿಗ್ ಸ್ಕ್ರೀನಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯನಾ? ಸ್ಮಾಲ್ ಸ್ಕ್ರೀನಿಗೆ ಬರಲ್ವಾ? ಹಾಗೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾನೇ ಮಾಡ್ತೀನಿ ಅಥವಾ ಸೀರಿಯಲ್ಲೇ ಮಾಡ್ತೀನಿ ಅಂತ ಹೇಳಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಯಾವುದನ್ನು ನಾವೇನೇ ಒಂದು ಪ್ಲ್ಯಾನ್ ಮಾಡಿದ್ರು ಅದು ಬೇರೆನೇ ಇರುತ್ತೆ. ಲೈಕ್ ಬಟ್ ನೀವು ವಿಶ್ ಮಾಡೋದೆಲ್ಲ ಆಗ್ತಾ ಇದೆಯಲ್ಲ ನೋಡಿ, ರಿಯಾಲಿಟಿ ಶೋಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಫಸ್ಟ್ ವಿಶ್ ಆಗಿತ್ತು. ದಟ್ ವಾಸ್ ದ ಓನ್ಲಿ ವಿಶ್ ಆ್ಯಕ್ಚುಲಿ. DKD ಒಪ್ಕೊಳ್ಳೋದಕ್ಕೂ ಅದೇ ಕಾರಣ. ಲೈಕ್ ಸೀರಿಯಲ್ ಕ್ವಿಟ್ ಮಾಡಿದ್ದೆ ನಾನು, ಅದಾದಮೇಲೆ DKD ಬಂದಿದ್ದು. DKD ಒಪ್ಕೊಳ್ಳೋದಕ್ಕೆ ಕಾರಣನೇ ನಾನು ರಿಯಾಲಿಟಿ ಶೋ ಮಾಡಬೇಕನ್ನೋ ಕಾರಣಕ್ಕೇ ಅದು. ಆ್ಯಂಡ್ DKD ಈಸ್ ಮೈ ಫೇವ್ರೆಟ್ ಜರ್ನಿ ಇನ್ ಮೈ ಎಂಟೈರ್ ಲೈಫ್. ಅದು ಇಟ್ ವಾಸ್ ತುಂಬ ಮೆಮೊರೇಬಲ್ ಆಗಿ ಚೆನ್ನಾಗಿತ್ತು. ಇಟ್ ವಾಸ್ ಟೂ ಗುಡ್. ಸೊ ಅದು ಒಂದೇ, ದ್ಯಾಟ್ ವಾಸ್ ದ ಓನ್ಲಿ ವಿಶ್. ಐ ನೆವರ್ ಥಾಟ್ ನಾನು ಸೀರಿಯಲ್ ಲೀಡ್ ಮಾಡಬೇಕು, ಸಿನಿಮಾದಲ್ಲಿ ಲೀಡಾಗಿ ಮಾಡಬೇಕು, ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಆಲ್ ಅದಾಗದೇ ಬಂದಂಥ ಅವಕಾಶಗಳು. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ. ಸೊ ಮುಂದಿನ ದಿನಗಳಲ್ಲಿ ಈ ಹೀರೋ ಜೊತೆ ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಈ ಹೀರೋ ಜೊತೆ ಮಾಡಲೇಬೇಕು ಅನ್ನೋ ಆಸೆ ಇದ್ದರೆ ಯಾವ ಹೀರೋ? ರಕ್ಷಿತ್ ಶೆಟ್ಟಿ ಸರ್. ಆ್ಯಕ್ಚುಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಅವರ ಟೀಮ್, ಅಂದರೆ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ಆ್ಯಸ್ ಎ ಡೈರೆಕ್ಷನ್ಗೆ ಇಳಿಬೇಕು ಅನ್ನೋ ಆಸೆ? ನೋ ನಾಟ್ ಲೈಕ್ ದ್ಯಾಟ್. ಬಟ್ ಅವರ ಡೈರೆಕ್ಷನ್ ಟೀಮ್ ಒಂದ್ಸಲ ನಮ್ಮದು ಕೆಂಡಸಂಪಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಅವರು ಸಪ್ತಸಾಗರದಾಚೆಯಲ್ಲೂ ಶೂಟ್ ನಡೀತಾ ಇತ್ತು. ಸೊ ಅಲ್ಲಿ ಐ ಮೆಟ್ ಹಿಮ್ ಫಾರ್ ದ ಫಸ್ಟ್ ಟೈಮ್. ಬಟ್ ಫೋಟೋ ತೊಗೊಳಕ್ಕಾಗಲಿಲ್ಲ. ಅವ್ರ ಗೆಟಪ್ಪಲ್ಲಿ, ಐ ಮೀನ್ ಸಿನಿಮಾ ಗೆಟಪ್ಪಲ್ಲಿದ್ದರು. ಸೊ ಹಿ ಡಿಂಟ್ ಗಿವ್ ಅಸ್ ಫೋಟೋ. ಅಲ್ಲಿದ್ದಂಥ ಡೈರೆಕ್ಷನ್ ಟೀಮ್ ಅವರೆಲ್ಲ ದೇ ವರ್ ಲೈಕ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಅವ್ರ ವೇ ಆಫ್ ಡೈರೆಕ್ಷನ್ ಇದೆಯಲ್ಲ, ಇಟ್ಸ್ ಸಮಥಿಂಗ್ ಯೂನಿಕ್ ಅಂತ ಅನಿಸುತ್ತೆ